ಬೆಳಗ್ಗೆ ಗದಗದಲ್ಲೂ ಕೂಡ ಎಸಿಬಿ ರೈಡ್ ಆಗಿದೆ. ಗದಗದಲ್ಲೂ ಕೂಡ ಜಂಟಿ ಕೃಷಿ ನಿರ್ದೇಶಕ ಅಧಿಕಾರಿ ಟಿಎಸ್ ರುದ್ರೇಶಪ್ಪನಿಗೆ ಎಸಿಬಿ ರೈಡ್ ಆಗಿದ್ದು, ಅವರ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ಎಸಿಬಿ ರೈಡ್ ಆಗಿದ್ದು, ಎಸಿಬಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಿಂದ ಫೈಲ್ಗಳ ಪರಿಶೀಲನೆ ಆಗ್ತಾ ಇದೆ. ಗದಗಕ್ಕೂ ಕೂಡ ಇವತ್ತು ತಟ್ಟಿದೆ ಎಸಿಬಿ ಅಧಿಕಾರಿಗಳ ಶಾಕ್ ಅಂತ ಹೇಳ್ಬೋದು. ಎಲ್ರಿಗೂ ಅಲ್ಲ, ಟಿಎಸ್ ರುದ್ರೇಶಪ್ಪ ಇವ್ರ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ಈಗ ರೈಡ್ ಮಾಡಿದೆ. ಏನ್ ಮಾಡ್ತಿದ್ರು ಇವರು ಅಂತ ನೋಡ್ತಾ ಹೋದಾಗ, ಓಕೆ, ಇವರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಳ್ಳಂಬೆಳಗ್ಗೆ ಗದಗದಲ್ಲಿ ಟಿಎಸ್ ರುದ್ರೇಶಪ್ಪನಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಈಗ ಅವ್ರ ಮನೆಯಲ್ಲಿರುವಂತಹ ಫೈಲ್ಸ್ಗಳಾಗಿರ್ಬೋದು, ಹಣ ಎಲ್ಲವನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಚೆಕ್ ಮಾಡ್ತಿದ್ದಾರೆ. ಅವರಿಗೆ ಸೇರಿದಂತಹ ಕಚೇರಿ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಬೆಳ್ಳಂಬೆಳಗ್ಗೆ ಗದಗದಲ್ಲೂ ಕೂಡ ಎಸಿಬಿ ರೈಡ್ ಆಗಿದೆ. ಮಂಡ್ಯ, ಬೆಳಗಾವಿ, ಬೆಂಗಳೂರು, ಗದಗ ಎಲ್ಲ ಕಡೆ ಒಂದು ಕಡೆಯಿಂದ ಚಳಿ ಬಿಡಿಸ್ಕೊಂಡು ಬರ್ತಾ ಇದ್ದಾರೆ ಅಧಿಕಾರಿಗಳು. ಭ್ರಷ್ಟರು ಅಂತ ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ಅವರುಗಳ ಮನೆ ಮೇಲೆ. ಟಿಎಸ್ ರುದ್ರೇಶಪ್ಪ ಅವರ ಕಚೇರಿ ಮತ್ತು ಮನೆ ಮೇಲೂ ಕೂಡ ಎಸಿಬಿ ರೈಡ್ ಆಗಿದ್ದು, ಈಗಾಗಲೇ ಬೆಳಗ್ಗೆಯಿಂದಲೇ ಎಸಿಬಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ, ತಮ್ಮ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ. ಹಣ ಸಿಕ್ತಾ, ಹಣದ ಕಂತೆಗಳು ಸಿಕ್ತಾ, ಅಥವಾ ಚಿನ್ನಾಭರಣ ಎಷ್ಟು ಸಿಕ್ತು, ಆಸ್ತಿಯ ದಾಖಲೆ ಪತ್ರಗಳು ಎಷ್ಟು ಸಿಕ್ತು, ಲಾಕರ್ ಅಲ್ಲಿ ಇನ್ನೇನೆಲ್ಲ ಇತ್ತು, ಇವೆಲ್ಲವನ್ನ ಕೂಡ ಕಲೆ ಹಾಕ್ತಿದ್ದಾರೆ ಮಾಹಿತಿಯನ್ನ ಅಧಿಕಾರಿಗಳು. ಕೃಷಿ ಇಲಾಖೆ ಅಧಿಕಾರಿ ಟಿಎಸ್ ರುದ್ರಪ್ಪ ಇವ್ರಿಗೆ ಸೇರಿದಂತಹ ಮನೆ ಕಚೇರಿ ಗದಗದಲ್ಲಿ ಏನಿದೆ ಅಷ್ಟು ಮಾತ್ರ ಅಲ್ಲ, ಶಿವಮೊಗ್ಗದಲ್ಲೇನಿದೆ ಇವ್ರಿಗೆ ಸೇರಿದಂತಹ ಆಸ್ತಿ, ದಾವಣಗೆರೆಯಲ್ಲಿ ಏನಿದೆ ಅವೆಲ್ಲ ಕಡೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಎಲ್ಲ ಕಡೆ ಕೂಡ ರೈಡ್ ಆಗಿದೆ. ಕೃಷಿ ಇಲಾಖೆಗೆ ಅಧಿಕಾರಿಯಾಗಿ ಸೇರ್ಕೊಳ್ತಾರೆ ಅನ್ನೋದು ಹಾಗಾದ್ರೆ ಇದಕ್ಕ, ಬಿಬಿಎಂಪಿಗೆ ಅಧಿಕಾರಿಯಾಗಿ ಸೇರ್ಕೊಳ್ತಾರೆ ಅನ್ನೋದು ಎಸಿಬಿ ರೈಡ್ ಆಗೋದಕ್ಕ. ಎಸಿಬಿ ರೈಡ್ ಮಾಡುವಷ್ಟು ಇವ್ರುಗಳು ಬೆಳೆದ್ಕೊಬಿಡ್ತಾರೆ ಅಂದ್ರೆ, ಅಷ್ಟು ಕಡಿಮೆ ಅವಧಿಯಲ್ಲಿ, ಕಡಿಮೆ ಪೀರಿಯಡ್ ಅಲ್ಲಿ ಇರುವಂತಹ ಸಂಬಳ ಲೆಕ್ಕಕ್ಕೆ ಇರಲ್ಲ ಬಿಡಿ. ಸಂಬಳ ಅಂತ ಮಾತಾಡಕ್ ಹೋದ್ರೆ ನಾವು ಒಂಥರ ಮಂಗಗಳಾಗ್ಬಿಡ್ತೀವಿ. ಇಷ್ಟೊಂದು ಬೆಳೆದ್ ಬಿಡ್ತಾರೆ ಅಂದ್ರೆ ಇವ್ರ ಆಫೀಸಿಗೆ ಕೆಲ್ಸಕ್ಕೆ ಏನಕ್ಕೆ ಹೋಗ್ತಿರ್ತಾರೆ, ಏನ್ ಕೆಲಸ ಮಾಡ್ತಿರ್ತಾರೆ ಹಾಗಾದ್ರೆ? ಓಕೆ, ಮಂಗಳೂರು ಸ್ಮಾರ್ಟ್ ಸಿಟಿ ಇಂಜಿನಿಯರ್ಗೂ ಕೂಡ ಎಸಿಬಿ ಶಾಕ್ ಕೊಟ್ಟಿದೆ. ಮಂಗಳೂರಿನಲ್ಲೂ ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಲಿಂಗೇಗೌಡ ಇವ್ರ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಲಿಂಗೇಗೌಡ ಅವರ ಕಚೇರಿ, ಪೂರ್ವದಲ್ಲಿರುವಂತಹ ಅವರ ಮನೆ. ಸುಮಾರು 30ಕ್ಕೂ ಹೆಚ್ಚು ವರ್ಷಗಳಿಂದ ಮಂಗಳೂರಿನಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲಿಂಗೇಗೌಡರು ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆಗಿ ಬಂದಿದ್ರು. ಮಂಗಳೂರು ಸ್ಮಾರ್ಟ್ ಸಿಟಿಯ ಇಂಜಿನಿಯರ್ ಕೂಡ ಇವರೇ. ಇವರಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಲಿಂಗೇಗೌಡ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಲಿಂಗೇಗೌಡರಿಗೆ ಸ್ಮಾರ್ಟ್ ಆಗಿ ಬಂದು ಎಸಿಬಿ ಅಧಿಕಾರಿಗಳು ಇವತ್ತು ಬೆಳಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. 30ಕ್ಕೂ ಹೆಚ್ಚು ವರ್ಷಗಳಿಂದ ಅವರು ಜೂನಿಯರ್ ಇಂಜಿನಿಯರ್ ಆಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಪಾಲಿಕೆಯಲ್ಲಿ. 15 ವರ್ಷಗಳ ಹಿಂದೆ ಲಿಂಗೇಗೌಡ ಅವರ ಮನೆ ಮೇಲೆ ಹಿಂದೆಯೂ ಕೂಡ ಒಂದ್ಸಲ ದಾಳಿ ಆಗಿತ್ತಂತೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆಯಿಂದ ಎಸಿಬಿ ಅಧಿಕಾರಿಗಳು ಎಲ್ಲ ಕಡೆ ರೈಡ್ ಅನ್ನ ಮುಂದುವರಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿಗೂ ಕೂಡ ಬಿಟ್ಟಿಲ್ಲ. ಮಂಗಳೂರು ಸ್ಮಾರ್ಟ್ ಸಿಟಿ ಇಂಜಿನಿಯರ್ ಲಿಂಗೇಗೌಡ ಇವ್ರಿಗೂ ಕೂಡ ಎಸಿಬಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಅವರಿಗೆ ಸೇರಿದಂತಹ ಮನೆ, ಕಚೇರಿ ಅವೆಲ್ಲವಕ್ಕೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ.